तेजो विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया करयोऽपि नेदुः तं सर्वभूतहृदयं मुनिमानतोऽस्मि नारायणं नमस्कृत्य नरं चैव नरोत्तमम् व्यासं ततो स्वस्त्यस्तु सतां हरिः ओम्. ನಾರದರು ಉಪದೇಶ ಮಾಡ್ತಾ ಅನೇಕ ಅಂಶಗಳನ್ನ ಭಗವಂತನ ಗುಣಗಳನ್ನ ನೆನಪಿಸಿದ್ರು, ಅವನ ಸ್ಥಾನಗಳನ್ನ, ಅವನ ಅನೇಕ ರೀತಿಯ ಕಾರ್ಯಭಾರಗಳನ್ನ ಲೋಕದಲ್ಲಿ ಅವನು ಹೇಗೆ ಮಾಡ್ತಾನೆ ಅನ್ನೋದನ್ನ ತೋರಿಸಿದ್ರು. ಹೀಗೆ ಹೇಳ್ತಾ ಅವನ ಮತ್ತಷ್ಟು ವಿಶೇಷವನ್ನ ಮುಂದಿನ 23ನೆಯ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಯನ್ನ ಸ್ಪೃಶಂತೆ ನ ವಿದುಹು ಮನೋಬುದ್ಧೀಂದ್ರಿಯಾಸವ ಅಂತರ್ಬಹಿಶ್ಚ ವಿತತಂ ವ್ಯೋಮವತ್ ತಂ ನತೋಸ್ಮ್ಯಹಂ. ಅವನು ಜಗತ್ತಿನ ಈ ವಸ್ತುಗಳು ಹುಟ್ಟುತ್ತವೆ ಸಾಯ್ತವೆ ಅನ್ನೋದು ಏನೇನಿದೆ, ಈ ಎಲ್ಲ ವಸ್ತುಗಳಿಗಿಂತ ಅತ್ಯಂತ ಭಿನ್ನವಾಗಿ ಇದ್ದಾನೆ, ವಿಲಕ್ಷಣವಾಗಿ ಇದ್ದಾನೆ. ಅವನನ್ನು ನಮ್ಮ ಈ ಹೊರಗಿನ ಕಣ್ಣು, ಹೊರಗಿನ ಮನಸ್ಸು, ಹೊರಗಿನ ಇಂದ್ರಿಯಗಳು ಯಾವುದೂ ಕೂಡ ಸುಲಭದಲ್ಲಿ ಗುರುತಿಸಲಾರದು. ಅವನನ್ನು ಯಾವತ್ತೂ ಕೂಡ ಸುಲಭದಲ್ಲಿ ಅದು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಕೊನೆಗೆ ಎಲ್ಲಿವರೆಗೆ ಅಂದ್ರೆ ಅಸವಹ ಪ್ರಾಣಗಳಾದ್ರೂ ಸರಿ, ಪ್ರಾಣಾಪಾನ ವ್ಯಾನೋದಾನ ಒಳಗಿನ ಅದು ತುಂಬಾ ಒಳಗಿನಿಂದ ಬಹಳ ಕೆಲಸ ಮಾಡುವ ಶಕ್ತಿಗಳು, ಅವುಗಳು ಕೂಡ ನಮ್ಮ ನಿಯಂತ್ರಣದಲ್ಲಿ ಇಲ್ಲ. ಅದರಿಂದಾಗಿ ಅವುಗಳು ಕೂಡ ಇಂದ್ರಿಯಗಳಲ್ಲಿ, ಕರ್ಮೇಂದ್ರಿಯಗಳಾಗ್ಲಿ ಜ್ಞಾನೇಂದ್ರಿಯಗಳಾಗ್ಲಿ ಭಗವಂತನನ್ನು ಮುಟ್ಟಲಾರವು. ಹೇಗೆ ಅಂದ್ರೆ ಅದು ಆಕಾಶದ ಹಾಗೆ ಭಗವಂತ ಅಂದ್ರೆ. ಅಂತರ್ಬಹಿಷ್ಯ ತತ್ ವಿತತಂ ವ್ಯೋಮವತ್. ವ್ಯೋಮ ಅಂದ್ರೆ ಆಕಾಶ, ಆಕಾಶದಂತೆ ಅದು ಒಳಗೆ ಹೊರಗೆ ವ್ಯಾಪಿಸಿಕೊಂಡಿದೆ. ಜಗತ್ತಿನ ಪ್ರತಿಯೊಂದು ವಸ್ತುವಿನ ಒಳಗೂ ಇದೆ, ಜಗತ್ತಿನ ಪ್ರತಿಯೊಂದು ವಸ್ತುವನ್ನು ಹೊರಗಿನಿಂದಲೂ ಕೂಡ ಅದು ಆವರಿಸಿಕೊಂಡಿದೆ. ಹಾಗೆ ಆವರಿಸಿಕೊಂಡಿರುವ ಆಕಾಶದಂತಿರುವಂತಹ ಪ್ರಪಂಚಕ್ಕೆ ಅತ್ಯಂತ ವಿಲಕ್ಷಣನಾದ, ಯಾರಿಂದಲೂ ಸಂಪೂರ್ಣವಾಗಿ ಹೀಗೆಯೇ ಇದನಿತ್ತಂ ಎಂದು ತಿಳಿಯಲಾಗದ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ ಅಂತ ಅಲ್ಲಿ ಪರಿಚಯ ಮಾಡಿಕೊಟ್ರು. ದೇಹೇಂದ್ರಿಯ ಪ್ರಾಣ ಮನೋಧಿಯೋಮಿ ಯದಂಶ ವಿದ್ಧಾ ಪ್ರಚರಂತಿ ಕರ್ಮಸು ನೈವಾನ್ಯದಾ ಲೋಹಮಿವ ಪ್ರತಪ್ಪಿತ ಅಪ್ರತಪ್ತಂ ಸ್ಥಾನೇಶು ತದ್ರಷ್ಟಮತ ಪ್ರದೇಶಮೇವಿ. ದೇಹ, ಇಂದ್ರಿಯ, ಪ್ರಾಣ, ಮನಸ್ಸು, ಬುದ್ಧಿ ಅವುಗಳಿಗೆ ಆಗಲ್ಲ ಅಂತ ಹಿಂದೆ ಹೇಳಿದ್ರು. ಅವುಗಳ ನಿಯಾಮಕ ಶಕ್ತಿಗಳು ಅಂತ ಒಂದಿಷ್ಟು ಕೆಲಸ ಮಾಡ್ತವೆ. ಅವುಗಳೂ ಕೂಡ ಪರಮಾತ್ಮನನ್ನ ಪೂರ್ಣವಾಗಿ ತಿಳಿಯಲು ಸಾಧ್ಯ ಇಲ್ಲ. ಮತ್ತೆ ಅವರು ಪರಮಾತ್ಮನ ರೂಪ ವಿಶೇಷದಿಂದಲೇನೆ ನಮಗೆ ಕಣ್ಣಿಗೆ ರೂಪದ ಪರಿಚಯ ಮಾಡಿಕೊಡ್ತಾರೆ, ಕಿವಿಗೆ ಸದ್ದನ್ನ ಗುರುತಿಸುವಂತೆ ಮಾಡ್ತಾರೆ, ನಾಲಿಗೆಗೆ ರುಚಿಯನ್ನ ಹತ್ತಿಸ್ತಾರೆ, ಮುಟ್ಟಿದಾಗ ಬಿಸಿಯೋ ತಣ್ಣಗೆಯೋ ಅಂತ ಅನುಭವಕ್ಕೆ ತರ್ತಾರೆ. ಹೀಗೆ ಜಾಗೃತ್ ಸ್ವಪ್ನ, ಸುಷುಪ್ತಿಯಲ್ಲಿ ಏನು ಕರ್ಮ ಅಂತಿಲ್ಲ, ನಿದ್ದೆ, ಚೆನ್ನಾಗಿ ಮೈ ಮರೆತು ನಿದ್ದೆ. ಆದ್ರೆ ಜಾಗೃತ್ ಮತ್ತು ಸ್ವಪ್ನಗಳಲ್ಲಿ ಅನೇಕ ರೀತಿಯ ಅನುಭವಗಳು ಬರ್ತವೆ. ಮೂರ್ಛೆಯಲ್ಲೂ ಕೂಡ ನಮಗೆ ಜ್ಞಾನ ಇಲ್ಲ, ಏನ್ ನಡೀತಾ ಇದೆ ಅನ್ನೋದು ಕೆಲವೊಮ್ಮೆ ಚೂರು ಗೊತ್ತಾಗುತ್ತೆ. ಅಷ್ಟು ಬಿಟ್ರೆ ಸುಷುಪ್ತಿ ಮತ್ತು ಮೂರ್ಛೆಯಲ್ಲಿ ಹೊರಗಿನಿಂದ ಯಾವುದೇ ಚಟುವಟಿಕೆ ಇಲ್ಲ. ಆಗ ಈ ದೇವತೆಗಳು ಕೂಡ ಏನು ಕೆಲಸ ಮಾಡಲ್ಲ. ಕಬ್ಬಿಣ ಅದು ಬೆಂಕಿಯಲ್ಲಿಟ್ರೆ ಮಾತ್ರ ಚೆನ್ನಾಗಿ ಕಾದು ಕೆಂಪಾಗಿ ಸುಡುತ್ತೆ. ಅಕಸ್ಮಾತ್ ಅದರಿಂದ ಹೊರಗೆ ತೆಗೆದು ಇಟ್ರೆ ಆವಾಗ ಅದು ಕಬ್ಬಿಣ ಗಟ್ಟಿನೇ, ಆದ್ರೆ ಆ ಸುಡುವ ಗುಣ ಅನ್ನೋದು ಆಗ ಹೊರಟು ಹೋಯಿತು. ಹಾಗೆ ಪರಮಾತ್ಮ ಶಕ್ತಿ ಆ ದೇವತೆಗಳಲ್ಲಿ ನೆಲೆಸಿದಾಗ ಇಂದ್ರಿಯಗಳು ಪರಮಾತ್ಮಾವಿಷ್ಟನಾಗಿ
ದೇವತೆಗಳಿಂದ ಕೂಡಿದ್ದಾಗ ಆ ಎಲ್ಲ ಇಂದ್ರಿಯಗಳು ಕೂಡ ಕೆಲಸ ಮಾಡುತ್ತವೆ. ಮನಸ್ಸಾಗ್ಲಿ, ಕರ್ಮೇಂದ್ರಿಯಗಳಾಗ್ಲಿ, ಜ್ಞಾನೇಂದ್ರಿಯಗಳಾಗ್ಲಿ ಎಲ್ಲವೂ ಕೂಡ ಕೆಲಸ ಮಾಡ್ತವೆ. ಆದ್ರೂ ಅದು ಪರಿಪೂರ್ಣವಾಗಿ ಪರಮಾತ್ಮನನ್ನು ತಿಳಿಯುವಲ್ಲಿ ಅಸಮರ್ಥ. ಅವನು ಎಲ್ಲವನ್ನೂ ತಿಳಿದಿದ್ದಾನೆ. ಆದ್ರೆ ಅವನನ್ನು ಮಾತ್ರ ನಾವು ಯಾರೂ ಕೂಡ ಪೂರ್ಣವಾಗಿ ತಿಳಿದಿಲ್ಲ. ಹಾಗಾಗಿ ಉಪನಿಷತ್ತಿನಲ್ಲಿ ಅವನನ್ನ ದ್ರಷ್ಟ, ಶ್ರೋತ, ವಕ್ತ, ಜ್ಞಾತ, ತ್ರಾತ ಅಂತ 100 ಹೆಸರುಗಳಿಂದ ಅವನನ್ನ ಕರೀತಾರೆ. ಅದೆಲ್ಲದಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಪ್ರತಿಯೊಂದು ಇಂದ್ರಿಯಗಳಿಂದ ಶ್ರೋತ್ರಸ್ಯ ಶ್ರೋತ್ರಂ, ಮನಸೋ ಮನೋಯತ್, ವಾಚೋಹ ವಾಚಂ, ಸವು ಪ್ರಾಣಸ್ಯ ಪ್ರಾಣಃ ಅಂತ ಉಪನಿಷತ್ತು ಬಹಳ ಸುಂದರವಾಗಿ ಭಗವಂತನ ಪರಿಚಯವನ್ನ ಹೀಗೆಲ್ಲ ಮಾಡಿಕೊಡುತ್ತೆ. ಅಂತಹ ಪರಮಾತ್ಮನನ್ನು ನಾನು ಶರಣು ಹೊಂದುತ್ತೇನೆ. ದ್ರಷ್ಟ್ರಪದೇಶ ಏಮಿ, ಅಪದೇಶ ಮೇಮಿ. ಏಮಿ ಅಂದ್ರೆ ಸೇರುತ್ತೇನೆ. ದ್ರಷ್ಟೃ ಅಪದೇಶಂ, ದ್ರಷ್ಟೃ ಅನ್ನುವ ಹೆಸರಿನಿಂದ ಕರೆಯಲ್ಪಡುವಂತಹ, ಅಪದೇಶ ಅಂದ್ರೆ ಆ ರೀತಿಯಿಂದ ಗುರುತಿಸಲ್ಪಡುವಂತಹ ತತ್ ಆ ಪರಮಾತ್ಮನನ್ನು ಏಮಿ ಹೊಂದುತ್ತೇನೆ, ಶರಣು ಹೊಂದುತ್ತೇನೆ ಅಂತ ಅರ್ಥ. ಓಂ ನಮೋ ಭಗವತೆ ಮಹಾಪುರುಷಾಯ ಮಹಾನುಭಾವಾಯ ಮಹಾವಿಭೂತಿಪತಯೇ ಸಕಲ ಸಾತ್ವತ ಪರಿದೃಢ ನಿಕರ ಕರ ಕಮಲ ಕುಡ್ಮಲೋಪಲಾಳಿತ ಚರಣಾರವಿಂದ ಯುಗಳ ಪರಮ ಪರಮೇಷ್ಠಿನ್ ನಮಸ್ತೆ. ಭಗವತೆ, ಎಲ್ಲ ಗುಣಗಳಿಂದ ತುಂಬಿದವನೇ, ಪೂರ್ಣ ಜ್ಞಾನ, ಪೂರ್ಣ ಐಶ್ವರ್ಯ, ಪೂರ್ಣ ಆನಂದ, ಪೂರ್ಣ ತೇಜಸ್ಸು, ಪೂರ್ಣ ಯಶಸ್ಸು, ಹೀಗೆ 100 ರೀತಿಯ ಗುಣಗಳೆಲ್ಲೂ ಪೂರ್ಣತೆಯನ್ನ ತುಂಬಿರುವಂತಹ ಭಗವಂತನಿಗೆ ಭಗವಾನ್ ಅಂತ ಹೆಸರು ಬರ್ಲಿಕ್ಕೆ ಕಾರಣ ಪ್ರತಿಯೊಂದು ಗುಣವೂ ಕೂಡ ಪೂರ್ಣವಾಗಿರುವವನು ಅಂತ ಅರ್ಥ. ಅಂತ ಭಗವತೆ ಮಹಾಪುರುಷಾಯ, ನಾವೆಲ್ಲ ಕುಟ್ಟಿ ಪುರುಷರು, ಚಿಕ್ಕ ಪುರುಷರು. ಭಗವಂತ ಮಹಾಪುರುಷ. ಅದು ಲೋಕದಲ್ಲಿ ಜಗತ್ತಿನ ಎಲ್ಲದರಲ್ಲೂ ತುಂಬಿಕೊಂಡಿರುವಂತಹ ಮತ್ತು ಮಹಾ ಅನುಭವಾಯ, ಎಲ್ಲರಲ್ಲಿರುವುದರಿಂದಾಗಿ ಎಲ್ಲರ ಅನುಭವ ಅವನಿಗಿದೆ. ಮಹಾವಿಭೂತಿ ಪತಯೇ, ಎಲ್ಲದರಲ್ಲಿರುವ ಅತ್ಯಂತ ಅಪರೂಪದ ವಿಶೇಷ ವೈಭವಗಳನ್ನು ತೋರಿಸಿಕೊಡುವುದರ ಒಡೆತನ ಅವನಿಗಿದೆ. ಸಕಲ ಎಲ್ಲ ರೀತಿಯ ಸಾತ್ವತ ಪರಿವೃಢ ನಿಕರ ಕರ ಕಮಲ ಕುಡ್ಮಲೋಪಲಾಳಿತ ಚರಣಾರವಿಂದ ಯುಗಳ ಅಂತ ಮತ್ತೊಂದು ಭಗವಂತನಿಗೆ ಹೇಳಿದ ಹೆಸರು. ಸಕಲ ಭಕ್ತರೂ ಕೂಡ ತಮ್ಮ ಕೈಗಳೆರಡನ್ನು ಜೋಡಿಸಿ ಯಾರ ಚರಣಕಮಲಗಳಿಗೆ ನಿರಂತರವಾಗಿ ನಮಸ್ಕರಿಸುತ್ತಾರೋ ಅಂತಹ ಭಗವಂತನಿಗೆ ಪೂರ್ಣವಾದ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಶ್ರೀ ಶುಕ ಉವಾಚ. ಇದು ಇಲ್ಲಿಗೆ ನಾರದರ ಉಪದೇಶದ ಭಾಗ ಮುಗಿಯಿತು. ಶುಕಾಚಾರ್ಯರು ಆ ಕಥೆಯನ್ನ ಮುಂದುವರಿಸ್ತಾ ಇದ್ದಾರೆ. ಭಕ್ತಾಯೈತಾಂ ಪ್ರಪನ್ನಾಯ ವಿದ್ಯಾಮಾದಿಶ್ಯ ನಾರದ ಯಯೌ ಅಂಗಿರಸಾ ಖಾಸಾಕಂ ಧಾಮ ಸ್ವಾಯಂಭುವಂ ಪ್ರಭೋ. ರಾಜನೇ, ಅಂದ್ರೆ ಪರೀಕ್ಷಿತ್ ರಾಜನಿಗೆ ಹೇಳ್ತಾ ಇರೋದು, ಹೀಗೆ ಚಿತ್ರಕೇತು ಶರಣಾದ ಬಳಿಕ ನಾರದರು ಮಂತ್ರೋಪದೇಶ ಮಾಡಿದ್ರು. ನಾರದರು ಉಪದೇಶ ಮಾಡಿದ ನಂತರ ತನ್ನ ಸಹವರ್ತಿಯಾಗಿದ್ದ ಬ್ರಹ್ಮನ ಮಗನಾಗಿದ್ದ ಅಂಗಿರಸ್ನ ಜೊತೆಗೆ ಸೀದಾ ಬ್ರಹ್ಮಲೋಕದ ಕಡೆಗೆ ಹೊರಟ್ರು ವಾಪಸ್. ಅಂದ್ರೆ ಹೇಳ್ಬೇಕಾದಿತ್ತು, ಅಂದ್ರೆ ಒಬ್ರು ಸಾಕ್ಷಿ ಬೇಕಿತ್ತು. ಆಗ ವರ ಕೊಟ್ಟವರು ಅಂಗಿರಸರು, ಈಗ ಪರಿಹಾರ ಕೊಟ್ಟವರು ನಾರದರು. ಹಾಗಾಗಿ ಇಬ್ರು ಕೂಡ ಬ್ರಹ್ಮನ ಮಕ್ಕಳೇ. ಅವ್ರು ಬಂದದ್ದು ಕೂಡ ಅದೇ ಉದ್ದೇಶಕ್ಕಾಗಿ, ಅವನನ್ನ ಸರಿಯಾಗಿ ಒಂದು ದಾರಿ ತೋರಿಸಿ ಅವನಿಗೆ ಇರುವ ಸಮಸ್ಯೆಗಳನ್ನ ತೀರಿಸಬೇಕು ಅಂತ. ಹಾಗಾಗಿ ತಮ್ಮ ಕೆಲಸ ಆಯಿತು, ಹೊರಟರು. ಚಿತ್ರಕೇತು ಸ್ತುತಾಂ ವಿದ್ಯಾಂ ಯಥಾ ನಾರದ ಭಾಷಿತಾಂ ಧಾರಯಾಮಾಸ ಸಪ್ತಾಹಂ ಅಭಕ್ಷಸ್ಸು ಸಮಾಹಿತಃ. ನಾರದರು ಉಪದೇಶಿಸಿದ ಆ ವಿದ್ಯೆಯನ್ನು ಅತ್ಯಂತ ಶ್ರದ್ಧೆಯಿಂದ ಆ ಮಂತ್ರವನ್ನು ಧಾರಣೆ ಮಾಡಿದ್ದು ಮಾತ್ರ ಅಲ್ಲ, 7 ದಿವಸಗಳ ಕಾಲ ಹಾಗೇನೆ ಅವರು ಹೇಳಿದಂತೆ ನಿರಂತರವಾಗಿ ಅದನ್ನು ಜಪಿಸಿ ಅದರಿಂದ ಅರ್ಚನೆ, ಅದರಿಂದ ಆರಾಧನೆ, ಅದರಿಂದ ಪೂಜಾ ಪುರಸ್ಕಾರ ಇತ್ಯಾದಿ ಏನು ಆ ನದಿ ತೀರದಲ್ಲೇ ಅಷ್ಟನ್ನ ಚೆನ್ನಾಗಿ ನಡೆಸಿದ್ರು. ಅಬ್ಬಕ್ಷ, ಕೇವಲ ನೀರನ್ನು ಮಾತ್ರ ಕುಡಿದು 7 ದಿವಸಗಳ ಕಾಲ ಆ ಕಾರ್ಯ ಜಪದ ಅನುಷ್ಠಾನವನ್ನು ಮುಂದುವರೆಸಿದ್ರು.
ಸುಸಮಾಹಿತ. ಮತ್ತೆ ಎಷ್ಟಾಗುತ್ತೋ ಅಷ್ಟು ಗುಡು 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 ಅಂತ ಬೆಲ್ಲ ತೂಗಿ ಯಾವ್ದ್ಯಾವ್ದೋ ದೇವಸ್ಥಾನಕ್ಕೆ ಹೋಗಿ ಕನಸಲ್ಲಿ, ಆಮೇಲೆ ದೇವ್ರ ಪ್ರತ್ಯಕ್ಷ ಆದ್ರು ಅಂತ ದಡಲ್ಲ ಅಂತ ತಲೆಗೊಂದು ಆ ಕಡೆ ಇದ್ದು ಪಕ್ಕದ ಗೋಡೆ ಬಾಡ್ದಾಗ ಎಚ್ಚರಾಗಿ, ಆಮೇಲೆ ಆಯ್ತು 7 ದಿವಸ ಹೇಗೋ ಕಳೆದೋಯ್ತು ಅಂತ ಎಲ್ಲರೂ ಶಾಲು ಸಮ್ಮಾನ ಮಾಡಿದ್ರೆ ಅಂದಾಗ ಅದೇನ್ರಿ ಏಳು ಸಣ್ಣ ಸಣ್ಣ ಗುಂಡು ಗುಂಡು ಬಂದಿದೆ ಅಂತ ಕೇಳಿದ್ರೆ 7 ದಿವಸದ ಗುರ್ತಿಗಿರ್ಲಿ ಅಂತ ಆಗ ತಲೆಗೆ ಹೊಡ್ಕೊತಿದ್ದಷ್ಟು ಗೋಡೆಗೆ ಅಂತ. ಸಮಾಹಿತ ಸಮಿಸಿ ಸ್ವಲ್ಪವೂ ಕೂಡ ಮನಸ್ಸು ವಿಚಲಿತಗೊಳ್ಳದಂತೆ ಏಕಾಗ್ರ ಜಗಾಮದೇವ ದೇವಸ್ಯ ಶೇಷಸ್ಯ ಚರಣಾಂತಿಕಂ. ಕೆಲವೇ ದಿನಗಳಲ್ಲಿ ಆ ಮಂತ್ರದ ಉಪದೇಶವನ್ನ ಪಡೆದು ಮನೋಬಲವನ್ನು ಹೆಚ್ಚಿಸಿಕೊಂಡು ಅದಕ್ಕೆ ತಕ್ಕಂತೆ ಜಪಿಸಿ ತನಗೊಂದು ಧೈರ್ಯ ಬಂದಿತ್ತಾದ್ರಿಂದ ತನಗೆ ಬೇಕಾದಲ್ಲಿಗೆ ಹೋಗುವಂತಹ ಒಂದು ಸಾಮರ್ಥ್ಯ ಅವನಿಗೆ ಬಂತು. ಹಾಗಾಗಿ ದೇವತೆಗಳಲ್ಲಿ ದೇವನಾದಂತಹ ಶೇಷಶ್ಚ ಶಯ್ಯಾ ಪುನಃ ಅಂತ ಒಂದು ಮಾತಿದೆ. ಶೇಷ ದೇವತೆಗಳಿಗೆ ಗುರು. ಬೃಹಸ್ಪತ್ಯಾಚಾರ್ಯರು ಇದ್ದಾರೆ, ಆದ್ರೆ ಅವರೂ ಮೀರಿ, ಅಂದ್ರೆ ಅವರನ್ನೂ ಮೀರಿ ಅವರು ತಕ್ಷಣಕ್ಕೆ ಯಾರಿಗಾದ್ರು ಅವರಾದ್ರೆ ಬೆಳಿಗ್ಗೆ ನನ್ನ ಜಪ ಪೂಜೆ ಅನುಷ್ಠಾನ ಎಲ್ಲ ಮುಗಿಸಿ ಬರಬೇಕು ಅಂತ ಹೇಳ್ತಿರ್ತಾರೆ. ಇವರಾಗಲ್ಲ, ಕರೆದ ತಕ್ಷಣ ಟಕ್ಕ ರೆಡಿ ಇರ್ತಾರೆ, ಯಾವಾಗ ಬೇಕಾದ್ರೂ ಎನಿ ಟೈಮ್ ಆಲ್ ಟೈಮ್ ರೆಡಿ. ಹಾಗೆ ಶೇಷನ ಲೋಕಕ್ಕೆ ಈ ಚಿತ್ರಕೇತು ಹೊರಟು ಹೋಗ್ತಾನೆ. ಹೋಗಿ ಶೇಷಸ್ಯ ಚರಣಾಂತೇಕಂ ಜಗಾಮ, ಅವರ ಪಾದದ ಬುಡಕ್ಕೆ ಹೋಗಿ ನಮಸ್ಕರಿಸಿದ. ಮೃಣಾಳ ಗೌರಂ ಶಿತಿವಾಸರಂ ಸ್ಫುರತ್ ಕಿರೀಟ ಕೇಯೂರ ಕಟಿತ್ರ ಕಂಕಣಂ ಪ್ರಸನ್ನ ವಕ್ತಾರುಣಲೋಚನಮೃತಂ ದದರ್ಶ ಸಿದ್ದೇಶ್ವರ ಮಂಡಲೈ ಪ್ರಭುಂ. ಶೇಷ ಹೇಗಿದ್ದ ಅಂತ ಅಶೇಷವಾಗಿ ವರ್ಣಿಸ್ತಾ ಇದ್ದಾರೆ. ಮೃಣಾಲ ಗೌರಂ, ತಾವರೆಯ ದಂಟಿನಂತೆ ಬೆಳ್ಳಗಿನವನು. ಶಿತಿವಾಸಸಂ, ಶುಭ್ರವಾದ ದೇಹವುಳ್ಳವನು. ಅಂದ್ರೆ ವಾಸಸ್ ಅಂದ್ರೆ ಬಟ್ಟೆ. ಅವನು ಮೈ ಬೆಳ್ಳಗಿದೆ, ಬಟ್ಟೆ ಕಪ್ಪಗಿದೆ. ನಾವು ಏನ್ಕೊಂಡಿದೀವಿ ಶೇಷ ಅಂದ್ರೆ ಯಾವಾಗ್ಲೂ ಆ ಹೆಬ್ಬಾವಿನಾಗೆ 10 ಎಡೆ 100 ಎಡೆ ಇಟ್ಕೊಂಡು ಓಡಾಡ್ತಾ ಇರ್ಬೇಕು ಅಂತ. ಅವನಿಗೊಂದು ಮನುಷ್ಯ ರೂಪ ಇದೆ. ಅಂದ್ರೆ ಉಳಿದವರಿಗೆ ಹೇಗೆ ಈಗ ರುದ್ರದೇವರಿಗೆ ಶರೀರ ಇದೆ, ಸ್ಕಂದನಿಗೆ ಶರೀರ ಇದೆ, ಹಾಗೆ ಶೇಷನಿಗೂ ಒಂದು ಶರೀರ ಇದೆ, ಮಾಮೂಲು ಶರೀರ ಇದೆ. ಹಾವಲ್ಲದೆ ದೇವತಾ ಸ್ವರೂಪದಲ್ಲಿ ಶರೀರ ಇದೆ. ಆ ಶರೀರವನ್ನ ವರ್ಣಿಸ್ತಾ ಇದ್ದಾರೆ. ನೀವು ಯೋಚನೆ ಮಾಡುದು, ಇದು ಎಲ್ಲಿ ಹೇಗೆ ಕೂಡ್ಸುದು ಹೆಂಗಿದನ್ನ ಅಂತ. ಬಟ್ಟೆ ಎಲ್ಲಿಗೆ ಅಂತ ಸುತ್ತುದು ಮೊದ್ಲಿಂದ ಕೊನೆ ತನಕ ಅಂತ. ಶುಭ್ರವಾದ ದೇಹ, ಅದರ ಮೇಲೆ ಕಪ್ಪಾದ ಬಟ್ಟೆ. ಸ್ಫುರತ್ ಕಿರೀಟ ಕೇಯೂರ ಕಟಿತ್ರ ಕಂಕಣಂ, ಹೊಳೆಯುವ ಕಿರೀಟ, ತೋಳಿಗೆ ಸುಂದರವಾದ ವಂಕಿ, ಕಟಿ ತೊಡೆಗೆ ಸೊಂಟಕ್ಕೆ ಸುಂದರವಾದ ಉಡುದಾರ, ಕಂಕಣ ಕೈಗೆ ಕಡಿವಾಣ, ಪ್ರಸನ್ನ ವಕ್ತಾರುಣ ಲೋಚನಂ, ಸದಾ ನಗುಮುಖದ ಕಣ್ಣಿನ ಕೊನೆ ಕೆಂಪಗಿರುವ ರೀತಿಯ ಅತ್ಯಂತ ಸಜ್ಜನರಿಂದ ಆವರಿಸಲ್ಪಟ್ಟ ಅನೇಕ ಸಾಧಕರಿಂದ ಸಿದ್ದೇಶ್ವರರೆಲ್ಲ ತುಂಬಿಕೊಂಡಿದ್ರಂತೆ. ಚಿತ್ರಕೇತುವಿಗೂ ಅಂತದ್ದೇ ಒಂದು ಸಿದ್ಧಿ ಬಂದದ್ದೀಗ. ಬಯಸಿದಲ್ಲಿಗೆ ಹೋಗಬಹುದಾದ ವಿದ್ಯಾಧರತ್ವ ಅಂತ ಅನ್ನೋದು ಸಿದ್ಧಿ. ಅದು ಆ ಸಿದ್ಧಿ ಬಂದದ್ರಿಂದಲೇನೆ ಅವನು ಸೀದಾ ಆ ಶೇಷ ದೇವರ ಬಳಿಗೆ ಸಾಗಿದ್ದಾನೆ. ಅತ್ಯಂತ ನಸುಗೆಂಪಾದ ಕಂಗಳಿಂದ ಬೆಳಗುವಂತಹ ಪ್ರಭುವಾದ ಶ್ರೀ ಸಂಕರ್ಷಣ ದೇವನನ್ನು ಚಿತ್ರಕೇತು ಅತ್ಯಂತ ಆನಂದದಿಂದ ಕಂಡ. ತದ್ದರ್ಶನ ಧ್ವಸ್ತ ಸಮಸ್ತ ಕೆಲ್ಬಿಷ ಸ್ವಸ್ತಾಮಲಾಂತಃಕರಣೋಭ್ಯಯಾನ್ ಮುಹುಃ ಪ್ರವೃದ್ಧ ಭಕ್ತ್ಯಾ ಪ್ರಣಯ ಸುಲೋಚನಃ ಪ್ರಹೃಷ್ಟರೋಮಾ ತವನಾದಿ ಪುರುಷಂ. ಸಂಕರ್ಷಣ ನಾಮಕನಾದ ಶೇಷನ ದರ್ಶನದಿಂದ ಅವನ
ತದ್ದರ್ಶನ ಧ್ವಸ್ತ ಸಮಸ್ತ ಕಿಲ್ಬಿಷಃ. ಅವನ ದರ್ಶನದಿಂದಲೇ ಧ್ವಸ್ತಗೊಂಡ ಸಮಸ್ತ ಎಲ್ಲ ಕಿಲ್ಬಿಷಗಳು, ಎಲ್ಲ ಪಾಪಗಳು ಅವನ ಮೈಯಿಂದ ದೂರವಾಯಿತು, ಮನಸ್ಸಿನಿಂದ ದೂರವಾಯಿತು, ಸಂಸ್ಕಾರ ಶುದ್ಧವಾಯಿತು. ಸ್ವಸ್ಥಾವಲ ಅಂತಃಕರಣ ಸ್ವಸ್ಥವಾದ, ಸ್ವಸ್ಥ ಅಂದ್ರೆ ಯಾವುದೇ ರೀತಿಯಾದ ಹೆಸಿಟೇಷನ್ ಇಲ್ಲದ, ಅಮಲ ಮೈಲಿಗೆ ಇಲ್ಲದ. ಕೆಲವೊಮ್ಮೆ ಎಲ್ಲ ದೋಷ ಇರುವುದಿಲ್ಲ, ಆಮೇಲೆ ಯಾವುದೋ ಒಂದು ಸಮಸ್ಯೆ ಹುಟ್ಟುತ್ತೆ, ಹಾಗಲ್ಲ, ಬರುವುದಿಲ್ಲ, ಹಿಂದಿದ್ದು ಉಳಿದಿಲ್ಲ. ಇಂತಹ ರೀತಿಯ ಸ್ವಸ್ಥವಾದ ಮನಸ್ಸುಳ್ಳ ಆ ಅಂತಃಕರಣವಾಗಿ ಆ ಚಿತ್ರಕೇತು ಅಲ್ಲಿಗೆ ತೆರಳಿದ್ದಾನೆ. ಅಭ್ಯಯಾತ್ ಹೋದನು. ಪ್ರವೃದ್ಧ ಭಕ್ತಿಯ ಹೋದ್ಮೇಲೆ ಅವನಿಗೆ ಇನ್ನೂ ಆ ರೂಪ ನೋಡಿ ಇನ್ನಷ್ಟು ಭಕ್ತಿ ಹೆಚ್ಚಿತು. ಪ್ರಣಯಾಶ್ರುಲೋಚನ ಕಣ್ಣಲ್ಲಿ ಪ್ರೀತಿ ತುಳುಕಿ ಹರಿಲಿಕ್ಕೆ ಶುರುವಾಯಿತು, ಕಣ್ಣೀರಾಗಿ. ಪ್ರಹೃಷ್ಟ ರೋಮ ಮೈಯ ಪ್ರತಿ ಗೂಸ್ ಬಂಪ್ ಅಂತ ಹೇಳ್ತೀವಲ್ಲ, ಮೈಯಲ್ಲೆಲ್ಲ ಒಂಥರ ಇಂಥ ರೂಪವನ್ನ ನಾನು ನೋಡ್ತೇನೆ ಅಂತಾನೆ ಅನ್ಕೊಂಡಿರ್ಲಿಲ್ಲ ಅಂತ ಅವನು ಪ್ರಹೃಷ್ಟ ರೋಮ ಅನಾದಿ ಪೂರುಷಂ ದದರ್ಶ. ಅತ್ಯಂತ ಅದ್ಭುತವಾದ ರೂಪವುಳ್ಳಂತಹ ಶೇಷನನ್ನ ಭಯಪಡುವ ರೀತಿಯ ಹೆಬ್ಬಾವಿನ 100 ಹೆಡೆಯಲ್ಲಿ ಯಾವ ಮೋರೆ ನೋಡುವುದು ಅಂತ ತಲೆಕೆಟ್ಟು ದಿಗ್ಭ್ರಮೆಯಾಗಿ ಬೀಳಲಿಲ್ಲ. ಅತ್ಯಂತ ಆನಂದದಿಂದ ಆ ರೂಪಕ್ಕೆ ತಾನು ಶರಣಾದ. ಸ ಉತ್ತಮ ಶ್ಲೋಕ ಪದಾಬ್ಜ ವಿಷ್ಟರಂ ಪ್ರೇಮಾಶ್ರುಲೇಶೈ ಉಪಸೇಚಯನ್ ಮುಹುಃ ಪ್ರೇಮೋಪರುದ್ಧ ಕಿಲ ವರ್ಣ ನಿರ್ಗಮೋ ನಿವಾಶಕತ್ತಂ ಪ್ರಸಮೇಡಿತುಂ ಚಿರಂ. ಇದರ ಶೇಷನನ್ನ ಅವನು ನೋಡಿದ ಅಂದ್ರೆ ಶೇಷನ ಜೊತೆಗೆ ಅವನಿಗೆ ಭಗವಂತನ ದರ್ಶನವೂ ಆಗಿದೆ ಅಂತ ಅರ್ಥ. ಯಾಕೆಂದ್ರೆ ಶೇಷ ಸ ಉತ್ತಮ ಶ್ಲೋಕ ಪದಾಬ್ಜ ವಿಷ್ಟರಂ, ಉತ್ತಮ ಶ್ಲೋಕನಾದ ಭಗವಂತನ ಪಾದದ ಧೂಳಿಯನ್ನ ತನ್ನ ಮೈ ಮೇಲೆ ಹೊತ್ತುಕೊಂಡವನು. ವಿಷ್ಟರ ಅಂದ್ರೆ ಹಾಸಿಗೆ, ದೇವರಿಗೆ ಹಾಸಿಗೆಯಾಗಿ ಓಡಾಡಿದವನು, ಸಹಾಯ ಅಂದ್ರೆ ಸೇವೆ ಮಾಡಿದವನು. ಪ್ರೇಮಾಶ್ರುಲೇಶೈ ಉಪಸೇಚಯನ್ ಮುಹುಃ, ಭಗವಂತನ ಆ ಸೇವೆ ಮಾಡಿ ನಿರಂತರವಾಗಿ ಇವನು ಕೂಡ, ಯಾರು ಈ ಚಿತ್ರಕೇತುವು ಕೂಡ ಅದೇ ರೀತಿ ಭಗವಂತನನ್ನ ಸೇವೆ ಮಾಡಿ ಪ್ರೇಮದ ಉದ್ರೇಕದಿಂದ ಶೇಷನ ಸೇವೆ ಮಾಡಿ ಬಾಯಿಯಿಂದ ಒಂದಕ್ಷರವೂ ಹೊರಡದೆ ಬಹುಕಾಲ ಪ್ರಯತ್ನಿಸಿದ್ರು ಅವನಿಗೆ ಒಂದು ಬಾಯಲ್ಲಿ ಏನು ಹೊಗಳಿಕ್ ಬರ್ಲೇ ಇಲ್ಲ. ಯಾಕೆಂದ್ರೆ ಭಗವಂತನ ಸೇವೆ ಮಾಡಿದ ಶೇಷ ಎರಡೂ ಒಟ್ಟೊಟ್ಟಿಗೆ ಅವನಿಗೆ ಅಲ್ಲಿ ಕಂಡಿದೆ. ಅದೇನು ಅಂದ್ರೆ ಬೈ ಒನ್ ಗೆಟ್ ಒನ್ ಇದ್ದ ಹಾಗೆ. ಅವನು ಹೋದದ್ದು ಶೇಷನ ಹತ್ರ. ಶೇಷನ ಸ್ವಭಾವ ಏನು ಅಂದ್ರೆ ತಾನೊಬ್ಬನೇ ಫಲ ಕೊಡುದಲ್ಲ, ಅವನು ನನ್ನ ಯಜಮಾನನಿಂದಾಗಿ ಇಷ್ಟೆಲ್ಲ ನಿನಗೆ ಹತ್ರ ಬರ್ಲಿಕ್ಕಾಯ್ತು ಅಂತ ದೇವರು ಕೂಡ ಅವನಿಗೆ ಫ್ರೀಯಾಗೆ ಇವನನ್ನು ನೋಡಿದ್ದ ಕವನನ್ನು ಸ್ವಯರಿಸಿ ತೋರಿಸ್ತಾ ಇದ್ದಾನೆ. ತತಃ ಸಮಾಧಾಯ ಮನೋ ಮನೀಷಯ ಬಭಾಷ ಈಶತ್ ಪ್ರತಿಲಬ್ಧವಾಗ್ರಸಃ ನಿಯಮ್ಯ ಸರ್ವೇಂದ್ರಿಯ ಬಾಹ್ಯವರ್ತನಂ ಜಗದ್ಗುರುಂ ಸಾತ್ವತ ಶಾಸ್ತ್ರ ವಿಗ್ರಹಂ. ಯಾಕೆ ಹೇಳಿ, ನೀವು ಮೊದಲು ಪ್ರಾರ್ಥನೆ ಮಾಡಿದ್ದು ಭಗವಂತನದ್ದೇ ಸಂಕರ್ಷಣ ರೂಪವನ್ನ. ಆಗ ಮಂತ್ರ ಎಲ್ಲ ಬಂತಲ್ಲ, ನಾರದರು ಹೇಳಿದ್ದು. ಅದೆಲ್ಲ ಯಾರನ್ನು ಹೇಳಿದ್ದು? ಸ್ವತಃ ನಾರಾಯಣನನ್ನು ಹೇಳಿದ್ದು. ಅವು ನಾರಾಯಣನನ್ನ ಹೇಗೆ ಚಿಂತಿಸಿದ್ದ ಅಂದ್ರೆ ಶೇಷನ ಮೇಲಿರುವಂತಹ ನಾರಾಯಣ ಅಂತ ಚಿಂತಿಸಿದ್ದ. ಹಾಗಾಗಿ ಮೊದಲು ಅವನಿಗೆ ಶೇಷ ಕಂಡ, ಶೇಷನಲ್ಲಿ ಭಗವಂತ ಕಂಡ. ಹಾಗೆ ಬಳಿಕ ಮನಸ್ಸು ಬುದ್ಧಿ ಎಲ್ಲವೂ ಕೂಡ ಒಂದು ರೀತಿ ಆ ಉನ್ನತ ಸ್ಥಿತಿಗೆ ಹೋದ ಬಳಿಕ ಮತ್ತೆ ಹದ ಆಯಿತು. ಎಲ್ಲ ಇಂದ್ರಿಯಗಳನ್ನು ಬಾಹ್ಯ ವಿಷಯದಿಂದ ಒಳಕ್ಕೆ ಸ್ವೀಕರಿಸಿ ಮಾತನಾಡುವುದಕ್ಕೆ ಬೇಕಿರುವಂತಹ ಒಂದು ಶಕ್ತಿಯನ್ನ ಪಡೆದು ಭಗವಂತನನ್ನ ಸ್ತೋತ್ರ ಮಾಡ್ಲಿಕ್ಕೆ. ಯಾಕೆ ಸ್ತೋತ್ರ ಮಾಡಿದ ಅಂದ್ರೆ ಸಾತ್ವತ ಶಾಸ್ತ್ರ ವಿಗ್ರಹಂ, ಸಜ್ಜನರಿಗೆ ಶಾಸ್ತ್ರದ ಮೂಲಕ ದಾರಿಯನ್ನ ತೋರಿ ನನ್ನನ್ನು ಹೀಗೆ ಉಪಾಸನೆ ಮಾಡಿದರೆ ಏನು ಫಲ ಅನ್ನೋದನ್ನ ಅವನ ಬಾಯಿಯಿಂದ ಲೋಕಕ್ಕೆ ತಿಳಿಯಪಡಿಸುವುದಕ್ಕೋಸ್ಕರ ಅವನ ಮಾತುಗಳಿಗೆ ಕಿವಿಯಾದ. ಚಿತ್ರಕೇತುರುವಾಚ ಅಜಿತ ಜಿತ ಸಮಮತಿಭಿಃ ಸಾಧುಭಿರ್ಭವಾನ್ ಜಿತಾತ್ಮಭಿರ್ಭವತಾಂ ವಿಜಿತಾಸ್ತೆ ಚ ಭಜತಾಂ ಅಕಾಮಾನಾಂ ಯ ಆತ್ಮದೋತಿ ಕರುಣಃ. ಚಿತ್ರಕೇತು ಸ್ತುತಿ ಮಾಡುತ್ತಾನೆ. ಅಜಿತನೇ, ಜಿತ ಅಂದ್ರೆ ಗೆದ್ದವನು ಅಂತ, ಅಜಿತ ಅಂದ್ರೆ ಯಾರಿಂದಲೂ ಗೆಲ್ಲಲಾಗದವನು ಅಂತ.
ಯಾರೂ ಕೂಡ ಇಲ್ಲಿ ತನಕ ಅವನನ್ನು ಗೆದ್ದವರಿಲ್ಲ. ತುಂಬಾ ಅಪರೂಪದ ಹೆಸರು ಇದು ಭಗವಂತನಿಗೆ. ನೀನು ಸಮಮತಿಭಿಃ ಜಿತಃ, ಸಮದರ್ಶಿಗಳಾದಂತಹ ಸಜ್ಜನರಿಂದ ನೀನು ಅವರಿಗೆ ಸೋತಿದ್ದಿ. ಯಾಕೆಂದ್ರೆ ಸೋತಿದ್ದಿ ಅಂದ್ರೆ ಅರ್ಥ ಏನು? ಅವರಿಗೆ ನಿನ್ನನ್ನು ನೀನು ತೋರಿಸಿದ್ದಿ ಅಂತ ಅರ್ಥ. ದೇವರು ಸೋಲುವುದು ಅಂದ್ರೆ ಏನು? ದೇವರಿಗೆ, ಸಜ್ಜನರಿಗೆ ತನ್ನನ್ನು ತಾನು ತೋರ್ಪಡಿಸುವುದು ಅನ್ನುವುದೇ ಒಂದು ಅವನಿಗೆ ವಿಶೇಷವಾದ ಖುಷಿ. ಆ ರೀತಿಯಾದ ಖುಷಿಯನ್ನ ಸಮಮತಿಭಿಃ ಜಿತಃ, ಸಮವಾದ ಅಂದ್ರೆ ನೆಟ್ಟಿಗಿರುವ ಬುದ್ಧಿಯವರಿಗೆ ಕಂಡುಕೊಂಡವನು ನೀನು. ಸೊಟ್ಟಗಿದ್ದವರಿಗೆ ತಟ್ಟೆ ಕಾಣುತ್ತೆ ಊಟದ್ದು. ಸಾಧುಭಿರ್ಭವಾನ್, ನೀನು ಸಾಧುಗಳಿಗೆ ಜಿತಾತ್ಮಭಿರ್ಭವತ, ಅವರಿಗೂ ಕೂಡ ನೀನು ಸೋತು ಹೋಗಿದ್ದಿ. ಏಕೆಂದ್ರೆ ಯಾರು ನಿಷ್ಕಾಮನೆಯಿಂದ ಭಜನೆ ಮಾಡ್ತಾರೋ ಅವರಿಗೆ ತನ್ನನ್ನೇ ಕೊಡುವಂತಹ ದೊಡ್ಡ ಕರುಣಾಳು ನೀನು. ನಿನ್ನವ ನಿನ್ನವ ಅಂತ ಹೇಳಿದ್ರೆ ಆಯ್ತು ನನ್ನನ್ನೇ ಕೊಡ್ತೇನೆ ತಗೋ ಅಂತ ದೇವರು ಕೊಡ್ತಾನೆ. ನಿನ್ನವ ನಿನ್ನವ ಎಂದವನಿಗೆ ತನ್ನನೇ ಒಡ್ಡುವ ಅಂತ. ನಾನು ನಿನ್ನವನು ಅಂತ ದೇವರನ್ನ ಪ್ರೀತಿ ಮಾಡಿದ್ರೆ ತನ್ನನ್ನೇ ಎತ್ತಿಕೊಡುವಷ್ಟು ಕರುಣಾಳು ಭಗವಂತ. ಅಂತಹ ಸಜ್ಜನರನ್ನ ತನ್ನ ಅಧೀನದಲ್ಲಿ ಇರಿಸಿಕೊಂಡು ಅವರಿಗೆ ಸಂತೋಷ ಕೊಡುವ ಕರುಣಾಳು ನೀನಾಗಿದ್ದಿ. ಅತಿ ಕರುಣ ಆತ್ಮದಃ, ತನ್ನನ್ನೇ ಕೊಡ್ತಿ ಅಂತ. ಆತ್ಮದಃ ಅಂದ್ರೆ ಅವನಿಗೆ ಬೇರೆ ಏನ್ ಕೊಡ್ಲಿಕ್ಕೆ ಕಾಣಲ್ಲ ಅಂತ. ಯಾಕಂದ್ರೆ ಅವನು ಕೂಡ ಏನಾದ್ರೂ ಕೊಟ್ರೆ ಸಿಟ್ಟು ಮಾಡ್ಕೋತಾನೆ. ನಾನ್ ನಿನ್ನ ಹತ್ರ ಕೇಳಿದ್ದು ನೀನ್ ಬೇಕು ಅಂತ. ನಿನ್ನ ಹತ್ರ ನನಗೊಂದು ಅರ್ಧ ಕೆಜಿ ಸಕ್ಕರೆ ಕೊಡು ಅಥವಾ ಒಂದಿಷ್ಟು ಕೆಲಸಕ್ಕೆ ಬೇಡದ ಯಾವುದೋ ಒಂದು ಸುಖ ಕೊಡು ಅಂತ ಕೇಳಿದ್ದಲ್ಲ. ನಾನ್ ಕೇಳಿದ್ ನೀನ್ ಬೇಕು ಅಂತ. ಅದಕ್ಕೆ ಸರಿ, ಆತ್ಮದಃ, ತನ್ನನ್ನೇ ಎತ್ತಿ ಕೊಡುವಂತಹ ಸ್ವಭಾವದವನು. ತವ ವಿಭವ ಖಲು ಭಗವನ್ ಜಗದುತ್ಪತ್ತಿ ಸ್ಥಿತಿ ಲಯಾದೀನಿ ವಿಶ್ವಸೃಜಸ್ತೇಷಾಂಶಾಸ್ತತ್ರ ಮೃಷಾ ತದ್ವಂತಿ ಸ್ಮೃತಗ ಅಭಿಮತ್ಯ. ಸೃಷ್ಟ್ಯಾದಿ ಕಾರ್ಯಗಳನ್ನು ಅನೇಕ ಅಂದ್ರೆ ಸಹಾಯಕ ಶಕ್ತಿಗಳಿಂದ ಅದು ನಡೆದ ಹಾಗೆ ನಮಗೆ ಕಾಣುತ್ತೆ. ಅವರು ನಡೆಸುವಾಗ ನಿನ್ನಿಂದಲೇ ಆ ಕಾರ್ಯವನ್ನು ನಡೆಸ್ತಾರೆ. ಆದ್ರೆ ಲೋಕದಲ್ಲಿ ಕೆಲವರು ಇರ್ತಾರೆ, ದೇವತೆಗಳಾದ್ರೆ ಗೊತ್ತಿರುತ್ತೆ ಅವರಿಗೆ ಇದು ಭಗವಂತನ ಸಹಕಾರದಿಂದಲೇ ನಡೀತಾ ಇರೋದು, ನಾವು ಮಾಡ್ತಿಲ್ಲ ಅಂತ. ಆದ್ರೆ ಲೋಕದಲ್ಲಿ ಕೆಲವರಿಗೆ ನಾವೆಲ್ಲ ಮಾಡ್ತಿದ್ದೀವಿ ಅಂತ ಬಹಳ ಬಹಳ ಹೇಳ್ಕೊಂಡು ತಿರುಗ್ತಾರೆ. ಹೇಳದೇ ಇದ್ರೆ ಹೇಳಿ ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ ನಾನು ಮಾಡುದಿಲ್ಲಪ್ಪ, ಎಲ್ಲ ದೇವರೇ ಮಾಡುದು ಅಂತ ಹೇಳ್ತಿರ್ತಾರೆ. ಮತ್ತೆ ನಾನೇ ಮಾಡಿದ್ದು ಮಧ್ಯದಲ್ಲಿ ಅದನ್ನ ಸೇರಿಸ್ಕೊಂಡು ಹೇಳ್ತಿರ್ತಾರೆ. ಅದ್ ನೆನಪಾದಾಗ ಮತ್ತೆ ದೇವ್ರು ಅಂತ ಮತ್ತೆ ಬಾಯಿ ತೆಕ್ಕೊಳ್ತಾ ಇರ್ತಾರೆ. ಅಂತಹ ಸ್ವತಂತ್ರ ಶಕ್ತರು ಅಂತ ಅಭಿಮಾನದಿಂದ ನಿನ್ನೊಂದಿಗೆ ವ್ಯರ್ಥವಾಗಿ ಸ್ಪರ್ಧಿಸುವವರು ನಮಗೆ ಕಾಣಿಸ್ತಾರೆ. ನೀನ್ ನಗ್ತಾ ಇರ್ತಿ, ನಿನ್ನ ಹೆಸರು ಹೇಳ್ಕೊಂಡು ನಾನೇ ಮಾಡಿದ್ದು ಅಂತ ತಿರುಗುವವರನ್ನ ನೋಡಿದಾಗ ನಿಂಗ್ ನಗು ಬರುತ್ತೆ. ನೀನು ಅವರನ್ನ ಯಾವತ್ತು ಲೆಕ್ಕಕ್ಕೆ ತಗೊಳಲ್ಲ. ಇರ್ತವೆ, ಕಾಳಿನ ಜೊತೆ ಜೊಳ್ಳು ಇರುತ್ತೆ. ಅದನ್ನೇ ನಾವು ಎಲ್ಲಾ ಕಡೆನೂ ಕಿತ್ತು ತೆಗಿತಾ ಕೂತ್ರೆ ಆನೆ ಹೋಗ್ತಾ ಇರ್ಬೇಕಾದ್ರೆ ಅನೇಕ ಪ್ರಾಣಿಗಳು ಆಚೆ ಈಚೆಯಿಂದ ಅವುಗಳ ಕೆಲಸ ಮಾತಿರ್ತವೆ. ಹಿಂದಿನ ನಾಯಿಯು ಬೊಗಳ್ತಾ ಇರುತ್ತೆ. ಆನೆ ನಾಯಿ ಬೊಗಳಬೇಡ ಅಂತ ಹಿಂತಿರುಗಿ ನೋಡುತ್ತಾ ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಬೊಗಳಿ ಗಂಟ್ಲು ಹಾಳಾಗತ್ತೆ ಹೊರತು ನಾಯಿಗಳಿಗೆ ಏನು ಅದರಿಂದ ಸಿದ್ಧಿ ಆಗುದಿಲ್ಲ. ಹಾಗೆ ನೀನು ಈ ನಿನ್ನ ಸ್ಪರ್ಧಿಸುವವರ ಸ್ಪರ್ಧಂತಿ ಪೃಥಕ್ ಅಭಿಮತ್ಯ, ನಾನೇ ಎಲ್ಲ ಮಾಡ್ತಾ ಇದ್ದೇನೆ. ಪೃಥಕ್ ಅಂದ್ರೆ ದೇವರಿಗಿಂತ ಬೇರೆಯಾಗಿ, ದೇವರಿಗೆ ಎದುರಾಳಿಯಾಗಿ ನಾನೇ ಎಲ್ಲವನ್ನ ಮಾಡುತ್ತೇನೆ ಅಂತ ಅವರು ಭಾವಿಸಿ ಮಾಡ್ತಾರೆ. ನೀನ್ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವುಗಳಿಗೆ ಬೇಕಾದ ಕೆಲಸ ಅವುಗಳು ಮಾಡ್ತಿರ್ತವೆ, ನನ್ನ ಕೆಲಸ ನಾನ್ ಮಾಡ್ತೇನೆ ಅಂತ. ಯಾಕೆಂದ್ರೆ ಅವುಗಳಿಗೆ ಉತ್ತರ ಕೊಡೋದು ವ್ಯರ್ಥ, ನಂಬಲ್ಲ. ಎರಡನೇದು ಹೇಳಿದ್ರೆ ಅರ್ಥ ಆಗಲ್ಲ. ಮೂರನೇದು ಸ್ವಂತ ಬುದ್ಧಿ ಮೊದ್ಲೇ ಇಲ್ಲ. ಆದ್ರಿಂದಾಗಿ ಅವುಗಳಿಗೆ ಬೇಕಾಗಿಲ್ಲ. ನಾವ್ ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಕು ಅಂತ ದೇವರು ತನ್ನ ಸಮಯಕ್ಕೆ ಸರಿಯಾದ ಕೆಲಸ ಮಾಡ್ಕೊಂಡು ಹೋಗ್ತಿರ್ತಾನೆ. ಪರಮಾಣು ಪರಮ ಮಹತೋ ತಮಾದ್ಯಂತ ಅಂತರವರ್ತಿ ತ್ರಯ ವಿಧುರ ಆದಾವಂತೆ ಚ ಸತ್ವಾನಾಂ ಯದ್ಧ್ರುವಂ ತದೇವಾಂತರ ಕಾಲೇಪಿ. ಪರಮಾಣುವಿನಂತೆ ಅತ್ಯಂತ ಸೂಕ್ಷ್ಮವಾದ ಮೂಲ ಕಾರಣನಾಗಿ ಭಗವಂತ ಎಲ್ಲವನ್ನು ಆವರಿಸಿಕೊಂಡಿದ್ದಾನೆ. ಅತ್ಯಂತ ಸೂಕ್ಷ್ಮ ರೂಪವಾಗಿಯೂ ಇದ್ದಾನೆ. ಅಟ್ ಎ ಟೈಮ್ ಅವನೇ ಮಹತ್, ಪರಮ ಮಹತ್ತಾಗಿ, ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ಹೇಳ್ತೇವೆ. ಅಣೋರಣೀಯನ ಮಹತೋ ಮಹೀಯನ ಅಂತ ಆಡಿಸಿದಳೆ ಶೋಧೆ ಅನ್ನುವ ಪದ್ಯದಲ್ಲೂ ಬರುತ್ತೆ. ಹಾಗೆ ಪರಮ ಮಹತ್ತಾದ ಅಂತಿಮ ಕಾರ್ಯದ ಪೂರ್ಣ ಹೊರವ್ಯಾಪ್ತವಾದ ರೂಪವು ಕೂಡ ನೀನೆ. ಅಲ್ಲಿ ಅತ್ಯಂತ ದೊಡ್ಡವನು, ಇಲ್ಲಿ ಅತ್ಯಂತ ಚಿಕ್ಕವನು, ಆದ್ರೆ ಒಂದೇ ಸಮಯದಲ್ಲಿ. ಇದು ಅಘಟಿತ ಘಟನಾ
ಪರಸ್ಪರ ವಿರುದ್ಧ ಧರ್ಮಗಳ ಏಕತ್ರ ಸಮಾವೇಶ ಅಂತಿದ್ರೆ ಅದು ನಿನ್ನೊಬ್ಬನಲ್ಲೇ ಮಾರಾಯ. ನಮ್ಗೆ ಯಾರು ಕೂಡ ಅದನ್ನ ತಲೆಯೊಳಗೆ ಹಾಕೊಳ್ಳಿಕ್ಕೂ ಆಗಲ್ಲ. ನಾವು ಅದನ್ನ ಅರ್ಥ ಮಾಡ್ಕೊಳ್ತೇವೆ ಅಂತ ಎದೆ ಬಗೆದು ತೋರಿಸಿದ್ರು ಏನು ಶಬ್ದ ಒಳಗಿಂದ ಕಾಣಲ್ಲ. ಓ ಅಂದ್ರೆ ಠೋ ಅನ್ಲಿಕ್ಕೆ ಬರಲ್ಲ ನಮಗೆ, ಕೆಲವರಿಗೆ ಓ ಅನ್ಲಿಕ್ಕೂ ಬರಲ್ಲ ಬಿಡಿ, ಆಮೇಲೆ ಠೋ ಅನ್ನೋದು. ಅಂದ್ರೆ ಆ ತರ ನಾವು ಅಷ್ಟು ಆ ವಿಷಯದಲ್ಲಿ ನಿನ್ನ ಈ ಗುಣವನ್ನ ಅರ್ಥೈಸಿಕೊಳ್ಳುವಲ್ಲಿ ಅಸಮರ್ಥರು. ಆದಿ ಮಧ್ಯಾಂತಗಳಲ್ಲಿ ನಿರಂತರವಾಗಿ ನಿಯಾಮಕನಾಗಿರುವವನು ನೀನು, ಈ ವಿಷಯ ಅಂತೂ ಸ್ಪಷ್ಟ. ಸತ್ವ ರಜಸ್ಸು ತಮಸ್ಸು ಮೊದಲಾದ ಗುಣಗಳಲ್ಲಿ ಮೊದಲು ಕೊನೆ ಮಧ್ಯದಲ್ಲಿ ನಿರಂತರ ನೀನೇ ಶಾಶ್ವತವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಿ. ಆಯಾ ಕಾಲಗಳಲ್ಲಿ ಬ್ರಹ್ಮಾದಿ ದೇವತೆಗಳು ಬಂದು 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 ನಿನ್ನ ಕೈ ಜೋಡಿಸಿ ತಮ್ಮ ಸಾಧನೆ ಮುಗಿಸಿ ಮತ್ತೆ ತಾವು ಸೇರಬೇಕಾದ ಸ್ಥಾನಗಳನ್ನು ಸೇರಿಕೊಂಡು ತಮ್ಮ ಜವಾಬ್ದಾರಿಯನ್ನು ಮುಗಿಸಿಕೊಂಡು ಹೊರಡುತ್ತಾ ಇರ್ತಾರೆ. ಕ್ಷಿತ್ಯಾದಿಬಿರೇಶ ಕಿಲಾವೃತ ಸಪ್ತತಿರ್ದಶ ಗುಣೋತ್ತರೈರಾಂಡಕೋಶ ಯತ್ರ ಭಗವತ್ಯನುಭ್ಯೋ ನ ಕಲ್ಪ ಸಹಾಂಡಕೋಟಿಭಿಸ್ತದನಂತಂ. ಈ ಬ್ರಹ್ಮಾಂಡ ಪೃಥಿವಿಯ ಅತ್ಯಂತ ಸಣ್ಣ ಪರಮಾಣುವಿನಿಂದ ಆರಂಭಿಸಿ ಅತ್ಯಂತ ದೊಡ್ಡದಾದ ಆಕಾಶದ ಎಷ್ಟು ಮೂಲೆ 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 ಹುಡುಕಿದ್ರು ಕೂಡ ಸಿಗದ ಕೊನೆಯ ತಾನಕ ಮತ್ತೆ ಸಾಗಿದ್ರೂ ಅದರ ಹೊರ ಆವರಣಕ್ಕೂ ಆಚೆ ಆವರಣದಲ್ಲಿ ಭಗವಂತ ಇದ್ದಾನೆ. ನಿಮಗೆ ಈಗ ನಾವೀಗ ಭೂಮಿ ಇದ್ದೇವೆ ಅಂದ್ರೆ ಭೂಮಿಯ ಒಂದು ಸಣ್ಣ ಒಂದು ಪರಿವಾರ ಅಂತಂದ್ರೆ ಸೂರ್ಯ, ಈ ಯಾವುದು ಉಳಿದ ಗ್ರಹಕಾಯಗಳು, ಇದು ಒಂದು ಸಣ್ಣ ಬಸ್ಸು. ಈ ಸೂರ್ಯ ಅನ್ನೋದು ಆಕಾಶಗಳ ರಾಶಿಯಲ್ಲಿ ಒಂದು ಕೋಟಿಯ ಒಂದು ಸಣ್ಣ ಪಾರ್ಟು ಅಲ್ಲ. ನಾನು ಹೇಳಿದ ಕೋಟಿಯ ಸಣ್ಣ ಪಾರ್ಟು ಅಂತನೂ ನಿಮ್ಗೆ ಅರ್ಥ ಆಗ್ಲಿ ಅಂತ. ಇನ್ನೊಂದೊಂದು 10 ಗಂಟೆ ನೀವು ಕೋಟಿ ಅಂತ ಶಬ್ದ ಹೇಳಿದ ಮೇಲೆ ಅದರ ಮೇಲೆ ಒಂದು ಅಂತ ಬರೆದ್ರೆ ಎಷ್ಟು, ಅಷ್ಟು ಸೂರ್ಯ ಅಂದ್ರೆ ಈಗ ನಮ್ಗೆ ಅರ್ಥ ಆಗಿರೋ ಪ್ರಪಂಚದಲ್ಲಿ. ಆದ್ರೆ ಈಗ ನಿಮ್ಗೆ ಸಂಟ್ಯಾರಿಸ್ ಅಂತಿದೆಯಲ್ಲ, ಅದು 44,000 ಪಟ್ಟು ದೊಡ್ಡದಿದೆ ಸೂರ್ಯನಿಗಿಂತ. ಅದಕ್ಕೆ ಶಾಸ್ತ್ರದಲ್ಲಿ ಜ್ಯೇಷ್ಠ ಅಂತ ಕರೀತಾರೆ. ಶಾಸ್ತ್ರದಲ್ಲಿ ಆಗ್ಲೇ ಅದನ್ನು ದೊಡ್ಡದು ಅಂತ ಹೇಳಾಗಿತ್ತು. ನಮ್ಗೆ ಅದು ಇದ್ರ ಅಳತೆ ಗಿಳತೆ ಲೆಕ್ಕ ಹಾಕಿ ಎಲ್ಲ ನೋಡಿ ಇದು ಹೀಗೆ ಅಂತ. ಇಂತಹದ್ದು ಲೆಕ್ಕ ಇಲ್ಲದಷ್ಟಿವೆ. ಲೆಕ್ಕ ಇಲ್ಲದಷ್ಟಿವೆ ಅಂದ್ರೆ ಕೇವಲ ಅಷ್ಟೇ ಅಲ್ಲ, ಅದರದ್ದೇ ಒಂದು ಪರಿವಾರ. ಹಾಲು ಹಾದಿ, ಮೊಸರು ಹಾದಿ, ಬೆಣ್ಣೆ ಹಾದಿ, ಜೇನು ಹಾದಿ, ಏನೇನಿದೆಯೋ ಗೊತ್ತಿಲ್ಲ ನಮಗೆ. ಎಲ್ಲಾ ಹಾದಿಗಳು ಇವೆ. ಇವೆಲ್ಲ ಇರುವುದರ ನಡುವೆ ಒಂದು ಸಣ್ಣ ಪಾರ್ಟ್ ಈ ಸೂರ್ಯ. ಇಂಥ ಅತ್ಯಂತ ಪರಮಾಣು ಸೂಕ್ಷ್ಮವಾದ ವಸ್ತುವಿನಿಂದ ಆರಂಭಿಸಿ ಅದರ 100 ಪಟ್ಟುಗಳಲ್ಲಿ ವ್ಯಾಪಿಸಿದಂತಹ ವಸ್ತುಗಳ ಆಚೆಗೂ ನೀನೇ ಇರುವುದು. ಇನ್ನು ಒಂದು ಸೂಕ್ಷ್ಮವಾದ ಅಂಶವನ್ನ 5ನೇ ಸ್ಕಂದದಲ್ಲಿ ನಾವು ಸ್ವಲ್ಪ ನೋಡಿದ್ವಿ. ಇಡೀ ಬ್ರಹ್ಮಾಂಡದ ಹೊರಭಾಗದಲ್ಲಿ ಒಂದು ಸಣ್ಣ ಕರ್ಪರವನ್ನು ಹೇಳ್ತಾರೆ. ಅದು ಸಣ್ಣ ಅಂದ್ರೆ 10,000 ಯೋಜನದಷ್ಟು ದೊಡ್ಡದು. ಅಂದ್ರೆ ಒಂದು ಮಡಕೆಯ ಹೊರಗಿನ ಪದರ ಇದ್ದ ಹಾಗೆ. ಅದು ಒಂದು 10,000 ಯೋಜನ ಅಷ್ಟೇ. ಅದರ ಆಚೆಗೆ ಅದರ 10 ಪಟ್ಟಿನಷ್ಟು ನೀರು, ಅದರ 10 ಪಟ್ಟಿನಷ್ಟು ಬೆಂಕಿ, ಅದರ 10 ಪಟ್ಟಿನಷ್ಟು ಗಾಳಿ, ಅದರ 10 ಪಟ್ಟಿನಷ್ಟು ಆಕಾಶ, ಅದರ 10 ಪಟ್ಟಿನಷ್ಟು ಆಚೆಗೆ ಅಹಂತತ್ವ, ಅದರ ಆಚೆಗೆ ಮಹತ್ತತ್ವ, ಅದರ ಆಚೆಗೆ ಈ ಅವ್ಯಕ್ತ ತತ್ವ, ಅದನ್ನು ಗುಣತ್ರಯ ತತ್ವ ಅಂತಾನು ಹೇಳ್ತಾರೆ. ಅದರ ಆಚೆಗೆ ದೇವರ ಇದ್ದಾನೆ, ಅವ್ಯಾಕೃತ ಆಕಾಶವನ್ನು ನೋಡ್ಕೊಳ್ಳಿಕ್ಕೆ, ವ್ಯವಸ್ಥಿತವಾಗಿ ನೋಡ್ಕೊಳ್ಳಿಕ್ಕೆ. ಇದೆಲ್ಲ ಕೇವಲ ಒಂದು 10,000 ಯೋಜನೆಗಳಷ್ಟೇ. ಒಂದು ಯೋಜನ ಅಂದ್ರೆ ಸುಮಾರು ಒಂದು 100-120 ಕಿಲೋಮೀಟರ್ ಅಂದ್ರೆ ಆಕಾಶದ ಲೆಕ್ಕದಲ್ಲಿ. ಅದು ಯೋಜನೆಯ ವ್ಯತ್ಯಾಸ ಇದೆ. ನಮ್ಮಲ್ಲಿ ಭೂಮಿಯಲ್ಲಿ ಮರಗಳ ಯೋಜನೆ ಹೇಳುವಾಗ ನೀವು 100 ಕಿಲೋಮೀಟರ್ ಅಷ್ಟೇ ಎತ್ತರ ಅಂದ್ರೆ ಮರ 100 ಯೋಜನೆ ಅಂದ್ರೆ ಎಲ್ಲಿಗೆ ಹೋಗ್ಬೇಕು? ಅದರಿಂದ ಅದು ಮರಕ್ಕೆ ಹೇಳಿದ್ದಲ್ಲ. ಮರಕ್ಕೆ ಹೇಳುವಾಗ ಬೇರೆ ತರ, ಭೂಮಿಯ ಮೆಜರ್ಮೆಂಟ್ ಹೇಳುವಾಗ ಬೇರೆ ತರ, ಸಮುದ್ರದ ಮೆಜರ್ಮೆಂಟ್ ಹೇಳುವಾಗ ಬೇರೆ ತರ, ಆಕಾಶದ ವ್ಯಾಪ್ತಿಯನ್ನ ಹೇಳುವಾಗ ಮೆಜರ್ಮೆಂಟ್ ಬೇರೆ ತರ. ನಮ್ಗಾಗುವಾಗ ಸಾಮಾನ್ಯವಾಗಿ 5,500 ಕಿಲೋಮೀಟರ್ ಅನ್ನುವ ಲೆಕ್ಕದಲ್ಲಿ ಹೇಳ್ತಾರೆ, ಅಂದ್ರೆ ಭೂಮಿಗೆ ಹೇಳುವಾಗ.
ಮನುಷ್ಯನಿಗೆ ಹೇಳುವಾಗ ಅಂದ್ರೆ ಸಾರಿ ಮರಗಳಿಗೆ ಹೇಳುವಾಗ ಸಾಮಾನ್ಯವಾಗಿ ಮುಕ್ಕಾಲು ಮನುಷ್ಯ ಅಂತ, ಅಂದ್ರೆ ಸುಮಾರು 2.5 ಅಡಿ ಇರಬಹುದು, ಗೊತ್ತಿಲ್ಲ. ಅದು ಇಷ್ಟೇ ಅಂತ ನೀವು ಪರ್ಟಿಕ್ಯುಲರ್ ಹೇಳುದು ಕಷ್ಟ. ಅದು ಒಂದು 100 ಯೋಜನ ಅಂದ್ರೆ ಮರ ಅಷ್ಟು ಎತ್ತರ ಇರುತ್ತೆ. ನಾವು ಈಗ ಮರಗಳನ್ನೆಲ್ಲ ನೋಡಿ ನಮಗೆ ಗೊತ್ತಿಲ್ಲ. ನೀವು ಕಾಡಿಗೆ ಹೋದ್ರೆ ನಿಮ್ಗೆ ಗೊತ್ತಿರುತ್ತೆ. ಎಷ್ಟು ದೊಡ್ಡ ಮರಗಳು ಇರ್ತವೆ ಅಂದ್ರೆ ನಿಮ್ಗೆ ಆಕಾಶವೇ ಕಾಣಲ್ಲ, ಅಷ್ಟು ದೊಡ್ಡ ವ್ಯಾಪ್ತವಾದ ಮರಗಳಿರ್ತವೆ. ಒಬ್ಬ ಅಂದ್ರೆ ಕೈ ಹಿಡಿದ್ರೆ ಅದರ ಒಂದು 16ನೇ ಒಂದಂಶ ಮಾತ್ರ ಸಿಗುತ್ತೆ ಅವನಿಗೆ. ಇನ್ನು 16 ಜನ ಸೇರಿದ್ರೆ ಮಾತ್ರ ಅದರ ಕೆಳಗಿನ ಬುಡ ಸಿಗುತ್ತೆ. ಅಷ್ಟು ಅಗಲ ಈಗ್ಲೂ ಇದೆ. ಈಗ್ಲೂ ನೀವು ಪಶ್ಚಿಮ ಘಟ್ಟದ ಮರಗಳಿಗೆ ಬುಡಗಳಿಗೆ ಹೋದ್ರೆ ಅಲ್ಲಿ ಮರಗಳು ಅಷ್ಟಷ್ಟು ದೊಡ್ಡದಿದೆ. ನಾವು ಮೊನ್ನೆನೂ ಎಲ್ಲೋ ಒಂದ್ ಕಡೆ ಹೋದಾಗ ನೋಡಿದ್ವಿ. ಘಟಿಕಾಚಲದಲ್ಲಿ ಮೇಲ್ಗಡೆ ಒಂದು ಬೆಟ್ಟದ ಬುಡದಲ್ಲಿ ಬರುವಾಗ ಒಂದು ಮರ ಇದೆ. ಮಿನಿಮಮ್ ಒಂದು 8 ಜನ ಆದ್ರೂ ಅದನ್ನು ಹಿಡ್ಕೊಳ್ಬೇಕು, ಅಷ್ಟು ದೊಡ್ಡ ಬುಡ ಆ ಮರದ್ದು. ಲಾಲ್ಬಾಗ್ ಅಲ್ಲೇ ಇದೆ ಒಂದು 10-12 ಮರ ಅಷ್ಟು ದೊಡ್ಡದು. ಅಂದ್ರೆ ಅಷ್ಟು ದೊಡ್ಡದು ಅಂದ್ರೆ 10 ಜನ ಹಿಡಿಬೇಕಾಗತ್ತೆ ಅನ್ಸುತ್ತೆ ಅಂಥ ಮರಗಳು. ಕಾಡಿನಲ್ಲಂತೂ ಇನ್ನೂ ಸಹಜವಾಗಿ ಬೆಳೆಯುವಂಥದ್ದು ದೊಡ್ಡದಾಗಿ ಬೆಳೆಯುತ್ತೆ. ಆದ್ರಿಂದಾಗಿ ಅಂತಹ ಆ ಎತ್ತರದ ಬ್ರಹ್ಮಾಂಡದ ವ್ಯವಸ್ಥೆ ಇದು ಒಂದು ಬ್ರಹ್ಮಾಂಡ. ಇಂತಹದ್ದು ಕೋಟಿ ಬ್ರಹ್ಮಾಂಡಗಳು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ನಾವು ಬೊಬ್ಬೆ ಹೊಡೆದ್ರೆ ಏನು, ಅದಕ್ಕಿಂತ ಇನ್ನು ಹೆಚ್ಚಿನದ್ದು ಕೂಡಿದರು ಅದೆಲ್ಲ ಬ್ರಹ್ಮಾಂಡ ಕೋಟಿಗಳನ್ನೆಲ್ಲ ತೆಗೆದು ರಾಶಿ ಹಾಕಿ ಪರಮಾತ್ಮನ ಹತ್ರ ತಗೊಂಬಂದ ಅವನ ಹೆಬ್ಬೆರಳ ಮೇಲೋ ಅಥವಾ ಕೈ ಮೇಲೋ ಹಾಕಿದ್ರೆ ಆ ಕೈಯ ಮಧ್ಯದ ಒಂದು ರೋಮದ ಒಂದು ಸಣ್ಣ ಗುಂಡಿ ಇರುತ್ತಲ್ಲ, ಅದರಲ್ಲೂ ಅದು ತುಂಬಲ್ಲಂತೆ. ಯತ್ರ ಭವತ್ಯಣುಭ್ಯೋಪ್ಯಣುಕಲ್ಪಃ ಸಹಾಂಡ ಕೋಟಿಭಿಸ್ತದನಂತಂ. ಅನಂತ ಕೋಟಿ ಬ್ರಹ್ಮಾಂಡಗಳನ್ನ ಎಲ್ಲ ರಾಶಿ ಹಾಕಿ ತಂದು ತುಂಬಿದ್ರೆ ಅದು ಭಗವಂತನ ಒಂದು ರೋಮಕೂಪದಲ್ಲೂ ತುಂಬುವುದಿಲ್ಲ ಅಂತ. ನಮ್ಮದ್ರಲ್ಲಿ ಒಂದು ಸಕ್ಕರೆ ಕಾಳು ತುಂಬಲ್ಲ. ಆದ್ರಿಂದ ನಿನ್ನ ರೂಪ ಅತ್ಯಂತ ಅನಂತ ಅಮಿತವಾದ ರೂಪ ನಿನ್ನದು ಅಂತ ಚಿತ್ರಕೇತು ಸ್ತೋತ್ರ ಮಾಡ್ತಾನೆ. ವಿಷಯ ತೃಷೋ ನರಪಶವೋ ಯ ಉಪಾಸತೆ ವಿಭೂತಿರ್ನ ಪರಂ ಸ್ವಾಂ ತೇಷಾಮಾಶಿಷ ಈಶ ಸದನು ವಿನಶ್ಯಂತಿ ಯಥಾ ರಾಜಕುಲಂ. ಈ ವಿಷಯಾಭಿಲಾಷೆಯಿಂದ ಅದರ ಬೆನ್ನು ಬಿದ್ದವರು ಪಶುಗಳು. ಪಶುಗೇನು ಹೇಳಿ, ಎಲ್ಲಿ ಸಿಕ್ಕಿದ್ರು ಮೇಯ್ಬೇಕು ಅಂತ ಹೋಗುದಷ್ಟೇ ಸ್ವಭಾವ. ನೀವು ಇನ್ನೂ ಅವುಗಳಿಗೆ ಏನು ಅಂದ್ರೆ ಅಭ್ಯಾಸ ಆಗಿ ಹೋದದ್ದಾದ್ರೆ ನೀವು ಕುತ್ತಿಗೆಗೆ ಸುಮ್ಮನೆ ಹೀಗೆ ಕೈ ಹಾಕಿ ಹಿಂಗೆ ಹಿಂದೆ ಕಟ್ಟಿದಾಗ ಮಾಡಿ ಹಿಂಗೆ ಎಳಿರಿ, ಅದು ಸೀದಾ ಬಂದ್ಬಿಡುತ್ತೆ ಮುಂದೆ. ಅದಕ್ಕೆ ನೀವು ಹಗ್ಗ ಕಟ್ಟಿದೀರಿ ಅಂತಾನೆ ಬೇಡ. ಅದಕ್ಕೆ ಮನಸ್ಸಲ್ಲಿ ಒಂದು ಹೀಗಂದ್ರೆ ನನ್ನನ್ನು ಕಟ್ಟಿದ್ದಾರೆ, ಹೀಗೆ ಹೇಳಿದ್ರೆ ನಾನು ಹೋಗ್ಬೇಕು ಅನ್ಕೊಂಡು ಸೀದಾ ಬರುತ್ತೆ. ನೀವು ಬೇಕಾದ್ರೆ ಟೆಸ್ಟ್ ಮಾಡಿ, ಸ್ವಲ್ಪ ನಿಮ್ಮ ಹತ್ರ ಸ್ವಭಾವ ನಿಮ್ಮ ಅಭ್ಯಾಸ ಮಾಡಿ ಸ್ವಭಾವ ಗೊತ್ತಾಗ್ಬಿಟ್ಟಿದ್ರೆ ಪಕ್ಕ ಬರಲ್ಲ. ಆದ್ರೆ ಸಹಜವಾಗಿ ಕೊಟ್ಟಿಗೆಯಲ್ಲಿದ್ದವುಗಳಾದ್ರೆ ಅವುಗಳನ್ನ ಕಟ್ಟಿ ನೀವು ಹಗ್ಗನೇ ಹಿಡ್ಕೊಳ್ಬಿಡಿ, ಅಲ್ಲೇ ಬಿಡಿ. ಈಗ ಅಂದು ಹಗ್ಗ ಹೀಗೆ ಹಿಡ್ಕೊಂಡಾಗ ಮಾಡಿ ಹಿಡಿ, ಮತ್ತೆ ಬಾ ಅಂತ ಹಿಂಗೆ ಹೇಳಿರಿ, ಆಗ ಸೀದಾ ಮುಂದೆ ಬರುತ್ತೆ. ಅಂದ್ರೆ ಅದಕ್ಕೆ ಪಶು ಅಂದ್ರೆ ಅಷ್ಟೇ ಬುದ್ಧಿ ಇರುವುದು, ಬಂಧನಕ್ಕೆ ಒಳಗಾಗ್ಬೇಕಾದವನು ನಾನು, ನನಗೆ ಈ ಪ್ರಪಂಚದಲ್ಲಿ ಏನೇನ್ ಸಿಗುತ್ತೋ ಅದು ತಿನ್ಲಿಕ್ಕೋಸ್ಕರನೇ ಇರುವುದು ಅಂತ. ಹೀಗೆ ಪಶುಗಳಾಗಿ ಮನುಷ್ಯನ ಯೋಚನೆಗಳೇ ಇಷ್ಟು. ಯಾಕೆಂದ್ರೆ ವಿಷಯ ಸುಖಗಳಿಗೋಸ್ಕರ ನಿರಂತರವಾದ ಬೇರೆ ಬೇರೆ ಪದಾರ್ಥಗಳ ಬೆನ್ನ ಹಿಂದೆ ಬೀಳ್ತಾರೆ. ಭಗವಂತನನ್ನ ಯೋಚಿಸುವಷ್ಟು ಸಮಯ ಅವನಿಗೆ ಬರಲ್ಲ. ಈ ರಾಜಮನೆತನದಲ್ಲಿದ್ದವರಿಗಾದ್ರೆ ರಾಜವೈಭೋಗ ಏನಿದೆ ಅಂತ ಹುಡುಕಾಟ, ದೇವಸ್ಥಾನದಲ್ಲಿದ್ರೆ ಪ್ರಸಾದ ಎಷ್ಟೊತ್ತಿಗೆ ಅಂತ. ಇನ್ನು ಕೆಲಸ ಮಾಡೋರಿಗಾದ್ರೆ ಬುತ್ತಿ ತಂದದ್ದನ್ನ ಯಾವಾಗಪ್ಪ ತೆಗೆಯುವುದು ಅಂತ. ಆ ಶಾಲೆಯಲ್ಲಿದ್ದವರಿಗೂ ಹಾಗೆ ಬಿಡಿ. ಹಾಗೆ ಅವ್ರವರಿಗೆ ಅವ್ರವರ ಜಾಗದಲ್ಲಿ ಏನು ಯಾವಾಗಪ್ಪ ನಮ್ಗೆ ಬೇಕಾದನ್ನ ನಾವು ಮಾಡ್ಕೊಳ್ಬಹುದು, ವಾಪಸ್ ತಿನ್ಲಿಕ್ಕೆ ಉಣ್ಲಿಕ್ಕೆ ಎಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅಂತೂ ಅದೇ ವಿಷಯ ಸುಖವನ್ನ ಅನುಭವಿಸುತ್ತಲೇ ಅದೂ ಕೂಡ ನಿನ್ನ ಸೇವೆ ಪೂಜೆ, ಅದೂ ಕೂಡ
ನೀನೇ ಕೊಟ್ಟ ಪ್ರಸಾದ ಅಂತ ಭಾವಿಸಿ ಅವನು ಅದನ್ನ ಭೋಗಿಸ್ಲಿಕ್ಕೆ ಶುರು ಮಾಡ್ತಾನೆ ಯಾವಾಗ, ಆವಾಗ ಅದರ ಅಮಂಗಳಗಳು ಅವನಿಗೆ ಸ್ವಲ್ಪ ಸ್ವಲ್ಪವೇ ನಾಶ ಆಗ್ಲಿಕ್ಕೆ ಶುರು ಆಗಿ ಭಗವಂತನಿಗೆ ಹೆಚ್ಚು ಹತ್ತಿರ ಆಗುವುದಕ್ಕೆ ಅವನು ಪ್ರಯತ್ನ ಪಡ್ತಾ ಇದ್ದಾನೆ ಅಂತ ದೇವರಿಗೂ ಗೊತ್ತಾಗುತ್ತೆ. ಕಾಮಧಿ ಕಾಮಧಿಯಸ್ತ್ವೈರಚಿತ ನ ಪುನಾರೋಹಂತಿ ಯಥಾ ಕರಂಬ ಬೀಜಾನಿ ಜ್ಞಾನಾತ್ಮನ್ಯ ಗುಣಮಯ ಗುಣಗಣತೋ ಅಸ್ಯ ದ್ವಂದ್ವಜಾಲಾನಿ. ಜ್ಞಾನಾದಿ ಗುಣ ಸ್ವರೂಪನೂ ಗುಣತ್ರಯಗಳಿಂದ ರಹಿತನೂ ಆದ ಭಗವಂತನ ಉಪಾಸನೆಯನ್ನ ಹಾಗೆ ಮಾಡಿದಾಗ ಇವನಿಗೂ ಕೂಡ ಈ ಇಂದ್ರಿಯಗಳಲ್ಲಿ ಆ ವಿಷಯದ ಕಡೆಗೆ ಹೋಗುವಂತ ಆಸಕ್ತಿ ಕಮ್ಮಿಯಾಗಿ, ವಿಕಾರ ಕಮ್ಮಿಯಾಗಿ ಅವನು ಕಾಮ್ಯ ಫಲಗಳನ್ನ ಬೇಡುವುದನ್ನೇ ಬಿಡ್ತಾನೆ. ನನಗೇನೋ ಇಲ್ಲಿಗೆ ಬೇಕು ಅಂತ ಯೋಚನೆ ಮಾಡಲ್ಲ ಅವನು. ದೇವರು ಇಲ್ಲಿಗೆ ಗ್ಯಾರಂಟಿ ಕೊಡ್ತಾನೆ. ಒಂದು ಸುಂದರವಾದ ಮಾತು ಮುಂದೆ ಬರುತ್ತೆ. ಮತ್ತೆ ಪ್ರಹ್ಲಾದ ಹೇಳುತ್ತಾನೆ, ನೀವು ದುಃಖ ಯಾವತ್ತಾದ್ರೂ ಬೇಡಿ ಪಡೆದಿದ್ದೀರಾ? ಇಲ್ಲ, ಬಂದೇ ಬರುತ್ತಲ್ವಾ. ಸುಖ ದುಃಖ ಒಂದೇ ನಾಣ್ಯದ ಎರಡು ಮುಖ ಅಲ್ವಾ? ಅಂದ್ರೆ ಅದು ಕೂಡ ಒಟ್ಟಿಗೆ ಬಂದೇ ಬಂದಿರುತ್ತಲ್ವಾ. ಅದಕ್ಕೋಸ್ಕರ ಬೇಡುವ ಕಷ್ಟ ಯಾಕೆ ತಗೋತಿ ಅಂತ ಆ ಪ್ರಹ್ಲಾದ ಅಸುರ ಬಾಲಕರಿಗೆ ಉಪದೇಶ ಮಾಡುತ್ತಾನೆ. ನೀನ್ ಸುಖ ಬಯಸಿದ್ರೂ ಬಯಸದೇ ಇದ್ರೂ ಬರುತ್ತೆ. ನೀನ್ ಬಯಸಿ ಆ ಶ್ರಮವನ್ನು ಅಲ್ಲಿ ಯಾಕೆ ಹಾಕ್ತಿ? ನಿನ್ನ ಶ್ರಮವನ್ನ ನಿನ್ನ ಸಾಧನೆಗೆ ಹಾಕು, ನಿನ್ನ ಪ್ರಾರ್ಥನೆಗೆ ಹಾಕು, ನಿನ್ನ ಅಧ್ಯಯನಕ್ಕೆ ಹಾಕು. ಅದು ಬಿಟ್ಟು ನನಗೆ ಸುಖ ಬೇಕು, ನನಗೆ ದುಃಖ ಬೇಡ, ನೀನು ಬೇಡ ಅಂತ ತಡೆದ್ರೂ ಬರುತ್ತೆ, ನೀನು ಬೇಕು ಅಂತ ಹೇಳಿದ್ರೂ ಬರಲ್ಲ ಕೆಲವು. ಹಾಗಾಗಿ ಅದರಲ್ಲಿ ಹೆಚ್ಚು ಶ್ರಮ ಹಾಕ್ಬೇಡ. ಬಂದ ಕಾಲಕ್ಕೆ ಬರ್ತಾ ಇರುತ್ತೆ, ನಾವು ಅದರ ಜೊತೆ ಫ್ಲೋ ಅಲ್ಲಿ ಹೋಗ್ತಾ ಇರ್ಬೇಕು ಅನ್ನುವುದನ್ನ ಒಬ್ಬ ಜ್ಞಾನಿಯಾದವನು, ಆ ತ್ರಿಗುಣಗಳ ಪರಿಣಾಮದಿಂದ ಹೊರಕ್ಕೆ ಬಂದವನು ಅದನ್ನು ಬಿಡ್ತಾ ಬರ್ತಾನೆ. ಯಾಕೆಂದ್ರೆ ಎಲ್ಲ ಸಮಸ್ಯೆಗಳಿಗೆ ಕಾರಣನೇ ಈ ಗುಣತ್ರಯಗಳ ಪ್ರಭಾವ. ಸತ್ವರಜಸ್ಸು ತಮಸ್ಸು ಅನ್ನುವ ಗುಣಗಳ ಪ್ರಭಾವದಿಂದಲೇ ಅವನಿಗೆ ದ್ವಂದ್ವಗಳ ಉಪದ್ರವ ಉಂಟಾಗುವುದು ಅಂತ ಹೀಗೆ ಹೇಳ್ತಾನೆ. ಜಿತಾಜಿತ ತದಾ ಭವತ ಯದಾಹ ಭಾಗವತ ಧರ್ಮಮನವದ್ಯಂ ನಿಷ್ಕಿಂಚನಾಯೇ ಮುನಯ ಆತ್ಮಾರಾಮಯ ಉಪಾಸತೆ ಅಪವರ್ಗಾಯ. ಅಜಿತ, ನೀನು ನಿರ್ಮಲವಾದ ಭಾಗವತ ಧರ್ಮವನ್ನು ನಮಗೆ ಯಾವಾಗ ಜೀವನದಲ್ಲಿ ಅನುಭವಕ್ಕೆ ತಂದುಕೊಟ್ಟೆಯೋ ಆಗ ಎಲ್ಲರೂ ನಮ್ಮೆದುರುಗಡೆ ತಾನಾಗಿ ಬಾಗಿದ್ರು. ವಸ್ತುತ ನೀನ್ ಸೋಲ್ಸಿದ್ದು, ನಾವು ಸೋಲ್ಸಿದ್ದಲ್ಲ. ಆದ್ರೆ ನಮ್ಗೇನ್ ಅನ್ಸುತ್ತೆ ಅಂದ್ರೆ ಕೆಲವೊಂದ್ ಸರ್ತಿ ಅದು ಸ್ವಲ್ಪ ಮುಂದೋಗಿ ಗೆದ್ಬಿಟ್ಟೆ ಅನ್ಕೊಂಡ್ ಮತ್ತೆ ಹಿಂದೆ ಜಾರುದಿರುತ್ತೆ ಕೆಲವೊಮ್ಮೆ. ಈ ಕೆಲವೊಂದ್ ಸರ್ತಿ ಓಡುವ